ನಾ ಬಂದೆ ಬರುದ್ರಾಗ ನಾನು ನೋಡಿದೆ ನಾ ಮನುಷ್ಯ ಅದನ್ನ ಇಟ್ಟಿದ್ದೀನಿ ನನಗೆ ಹೆಣ ಮಾಡಿದ್ರಿ ನೀವು ನಾವು ಏನು ನಮಗೆ ನನ್ನ ಜೀವಂತ ಅದಿನ ಅಂತ ಹೇಳಕ್ ಬಂದಿದ್ದು ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು ಇದೆಲ್ಲ ನಡೀಲಿದ್ದು ಬಹಳ ಗಣನೆ ಇಟ್ಕೋ ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ ನಾನು ಅವಾಗಿ ಅಂದೆ ನೋಡು ವಿಜೇಂದ್ರದ ಎಂತ ನಶೀಬ್ ಅದ ಅವ ಬರ್ಡೇ ಮಾಡ್ಕೊಂಡು ಹೋದ ನಾ ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅದು ಹಿಂದಿ ಒಳಗೊಂದು ಗಾದಿ ಮಾತದು ಖುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ ಅವ್ರ ಹಣೆ ಬಾರ್ನಾಗ ಹಂಗೆ ಬರೆದು ಈ ಹೋರಾಟನಾಗ ನಾನು ಹೇಳ್ತಿಲ್ಲ ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ ಒಬ್ಬೊಬ್ರು ಡೆತ್ ಡೇ ಬರ್ದಿರ್ತ ಎಲ್ಲ ಬರೀತಾವ ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇದೆ ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ ರೈತ ಬದುಕ್ತಾ ಇದ್ರೆ ದೇಶ ಬದುಕ್ತದೆ ಈಗ ತಾನೇ SP ಅವರು DC ಅವರು ಹೋದ್ರು ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬರು ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ ಅವರು ಒಬ್ಬ IAS ಆಫೀಸರ್ ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದ್ರು ಖರ್ಚು ಕಡಿಮೆ ಮಾಡ್ರಿ ಉತ್ಪಾದನೆ ಜಾಸ್ತಿ ಮಾಡ್ರಿ ಆ ವಿಚಾರ ಇಟ್ಕೊಂಡವರು ಅವರು ನಾನು ನಿರಂತರ ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ದೆ ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದು ಹಾಕ್ತಾರೆ ಈಗಿಂದು ನನ್ನ ಮೇಲೆ ಹಾಕ್ತಾರ ನಾ ಬಂದೆ ಬರುದ್ರಾಗ ನಾನು ನೋಡಿದೆ ನಾ ಮನುಷ್ಯ ಅದನ್ನ ಇಟ್ಟಿದ್ದೀನಿ ನನಗೆ ಹೆಣ ಮಾಡಿದ್ರಿ ನೀವು ನಾವು ಏನು ನಮಗೆ ನನ್ನ ಜೀವಂತ ಅದಿನ ಅಂತ ಹೇಳಕ್ ಬಂದಿದ್ದು ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು ಇದೆಲ್ಲ ನಡೀಲಿದ್ದು ಬಹಳ ಗಣನೆ ಇಟ್ಕೋ ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ ನಾನು ಅವಾಗಿ ಅಂದೆ ನೋಡು ವಿಜೇಂದ್ರದ ಎಂತ ನಶೀಬ್ ಅದ ಅವ ಬರ್ಡೇ ಮಾಡ್ಕೊಂಡು ಹೋದ ನಾ ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅದು ಹಿಂದಿ ಒಳಗೊಂದು ಗಾದಿ ಮಾತದು ಖುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ ಅವ್ರ ಹಣೆ ಬಾರ್ನಾಗ ಹಂಗೆ ಬರೆದು ಈ ಹೋರಾಟನಾಗ ನಾನು ಹೇಳ್ತಿಲ್ಲ ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ ಒಬ್ಬೊಬ್ರು ಡೆತ್ ಡೇ ಬರ್ದಿರ್ತ ಎಲ್ಲ ಬರೀತಾವ ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇದೆ ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ ರೈತ ಬದುಕ್ತಾ ಇದ್ರೆ ದೇಶ ಬದುಕ್ತದೆ ಈಗ ತಾನೇ SP ಅವರು DC ಅವರು ಹೋದ್ರು ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬರು ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ ಅವರು ಒಬ್ಬ IAS ಆಫೀಸರ್ ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದ್ರು ಖರ್ಚು ಕಡಿಮೆ ಮಾಡ್ರಿ ಉತ್ಪಾದನೆ ಜಾಸ್ತಿ ಮಾಡ್ರಿ ಆ ವಿಚಾರ ಇಟ್ಕೊಂಡವರು ಅವರು ನಾನು ನಿರಂತರ ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ದೆ ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದು ಹಾಕ್ತಾರೆ ಈಗಿಂದು ನನ್ನ ಮೇಲೆ ಹಾಕ್ತಾರ ನಾ ಬಂದೆ
ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ಅದನ್ನ ಇಟ್ಟಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ನಾವು ಏನು ನಮಗೆ ನನ್ನ ಜೀವಂತ ಅದಿನ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು. ಇದೆಲ್ಲ ನಡೀಲಿದ್ದು ಬಹಳ ಗಣನೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ. ನಾನು ಅವಾಗಿ ಅಂದೆ, ನೋಡು ವಿಜೇಂದ್ರದ ಎಂತ ನಶೀಬ್ ಅದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ. ಅವ್ರ ಹಣೆ ಬಾರ್ನಾಗ ಹಂಗೆ ಬರೆದು ಈ ಹೋರಾಟನಾಗ ನಾನು ಹೇಳ್ತಿಲ್ಲ, ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ, ಒಬ್ಬೊಬ್ರು ಡೆತ್ ಡೇ ಬರ್ದಿರ್ತದೆ. ಎಲ್ಲ ಬರೀತಾವ. ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇದೆ. ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ, ರೈತ ಬದುಕ್ತಾ ಇದ್ರೆ ದೇಶ ಬದುಕ್ತದೆ. ಈಗ ತಾನೇ SP ಅವರು DC ಅವರು ಹೋದ್ರು. ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬರು, ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ. ಅವರು ಒಬ್ಬ IAS ಆಫೀಸರ್. ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ. ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದ್ರು, ಖರ್ಚು ಕಡಿಮೆ ಮಾಡ್ರಿ, ಉತ್ಪಾದನೆ ಜಾಸ್ತಿ ಮಾಡ್ರಿ. ಆ ವಿಚಾರ ಇಟ್ಕೊಂಡವರು ಅವರು, ನಾನು ನಿರಂತರ ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ದೆ. ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದು ಹಾಕ್ತಾರೆ, ಈಗಿಂದು ನನ್ನ ಮೇಲೆ ಹಾಕ್ತಾರ. ನಾ ಬಂದೆ, ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ಅದನ್ನ ಇಟ್ಟಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ನಾವು ಏನು ನಮಗೆ ನನ್ನ ಜೀವಂತ ಅದಿನ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು. ಇದೆಲ್ಲ ನಡೀಲಿದ್ದು ಬಹಳ ಗಣನೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ. ನಾನು ಅವಾಗಿ ಅಂದೆ, ನೋಡು ವಿಜೇಂದ್ರದ ಎಂತ ನಶೀಬ್ ಅದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ. ಅವ್ರ ಹಣೆ ಬಾರ್ನಾಗ ಹಂಗೆ ಬರೆದು ಈ ಹೋರಾಟನಾಗ ನಾನು ಹೇಳ್ತಿಲ್ಲ, ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ, ಒಬ್ಬೊಬ್ರು ಡೆತ್ ಡೇ ಬರ್ದಿರ್ತದೆ. ಎಲ್ಲ ಬರೀತಾವ. ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇದೆ. ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ, ರೈತ ಬದುಕ್ತಾ ಇದ್ರೆ ದೇಶ ಬದುಕ್ತದೆ. ಈಗ ತಾನೇ SP ಅವರು DC ಅವರು ಹೋದ್ರು. ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬರು, ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ. ಅವರು ಒಬ್ಬ IAS ಆಫೀಸರ್. ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ. ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದ್ರು, ಖರ್ಚು ಕಡಿಮೆ ಮಾಡ್ರಿ, ಉತ್ಪಾದನೆ ಜಾಸ್ತಿ ಮಾಡ್ರಿ. ಆ ವಿಚಾರ ಇಟ್ಕೊಂಡವರು ಅವರು, ನಾನು ನಿರಂತರ ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ದೆ. ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದು ಹಾಕ್ತಾರೆ, ಈಗಿಂದು ನನ್ನ ಮೇಲೆ ಹಾಕ್ತಾರ.